5 ಕೋಟಿ ಕ್ಯಾಶ್ ಸೀಸ್ನಲ್ಲೂ ಕೂಡ ಬಚಾವ್. ಕೋವಿಡ್ ಹಗರಣದಲ್ಲೂ ಎಸ್ಕೇಪ್. ಪತ್ರಕರ್ತನ ವಿಷಪ್ರಾಶನ ಕೇಸ್ನಲ್ಲೂ ಕೂಡ ಸ್ಕೇಪ್. ಪ್ರದೀಪ್ ಈಶ್ವರ್ ಚಕ್ರವ್ಯೂಹದಲ್ಲೂ ಕೂಡ ಸಕ್ಸಸ್. ಸೆಕ್ಸ್ ಸಿಡಿ ಕೇಸ್ನಲ್ಲೂ ಕೂಡ ರಿಲೀಫ್. ಡ್ರೈವರ್ ಸುಸೈಡ್ ಕೇಸ್ನಲ್ಲಿ ಕೂಡ ಲಾಕ್ ಆಗ್ತಾರ ಈಗ ಡಾಕ್ಟರ್ ಕೆ ಸುಧಾಕರ್. 5 ಕೋಟಿ ಕ್ಯಾಶ್ ಸೀಸ್ನಲ್ಲೂ ಬಚಾವ್. ಕೋವಿಡ್ ಹಗರಣದಲ್ಲೂ ಎಸ್ಕೇಪ್. ಪತ್ರಕರ್ತನ ವಿಷಪ್ರಾಶನ ಕೇಸ್ನಲ್ಲೂ ಕೂಡ ಸ್ಕಿಪ್. ಪ್ರದೀಪ್ ಈಶ್ವರ್ ಚಕ್ರವ್ಯೂಹದಲ್ಲೂ ಕೂಡ ಸರ್ವೈವ್. ಸೆಕ್ಸ್ ಸಿಡಿ ಕೇಸ್ನಲ್ಲಿ ರಿಲೀಫ್. ಡ್ರೈವರ್ ಸುಸೈಡ್ ಕೇಸ್ನಲ್ಲಿ ಲಾಕ್ ಆಗ್ತಾರ ಡಾಕ್ಟರ್ ಕೆ ಸುಧಾಕರ್. ಬಿಜೆಪಿಯ ಎಸ್ಎಂ ಕೃಷ್ಣ ಆಗುವಂತಹ ಕನಸಿಗೆ ಅಡ್ಡಿಯಾಗುತ್ತಾ ಸುಸೈಡ್ ಬಾಂಬ್. ಕೆ ಸುಧಾಕರ್ಗೆ ಈಗ ಮರಣ ಶಾಸನ. ಎಸ್, ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳಿದ ತಕ್ಷಣ ಅವರ ಎದುರುಗಡೆ ಆಪೋಸಿಟ್ ಇರುವಂತಹ ಪ್ರದೀಪ್ ಈಶ್ವರ್ ಅವರು ಕಾಣಿಸ್ತಾರೆ. ಆ ಒಂದು ಎಲೆಕ್ಷನ್ ನಲ್ಲಿ ಯಾವ ರೀತಿ ಕಾವಿತ್ತು ಅಂತಂದ್ರೆ, MP ಎಲೆಕ್ಷನ್ ನಲ್ಲಿ ಏನೇ ಆದ್ರೂ ಶತಾಯ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬರ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ರಣರಂಗದಲ್ಲಿ ಇಳಿದಿದ್ರು. ಆದ್ರೆ ಪ್ರದೀಪ್ ಈಶ್ವರ್ ಅವರ ಆ ಒಂದು ಚಕ್ರವ್ಯೂಹದಿಂದ ಹೆಂಗ್ ಸರ್ವೈವ್ ಆಗ್ಬೇಕು ಹಂಗ್ ಸರ್ವೈವ್ ಆಗಿದ್ರು. ಕೋವಿಡ್ ಹಗರಣದ ಕೇಸ್ನಲ್ಲಿ ಸಾಕಷ್ಟು ಬಾರಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಅದನ್ನು ಕೂಡ ಕೇರ್ ಮಾಡದೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು. 5 ಕೋಟಿ ಕ್ಯಾಶ್ ಸೀಸ್ನಲ್ಲೂ ಕೂಡ ಬಚಾವಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಪತ್ರಕರ್ತನ ವಿಷಪ್ರಾಶನ ಕೇಸ್ನಲ್ಲೂ ಕೂಡ ಸ್ಕಿಪ್ ಆಗಿದ್ರು. ಈಗ ಅವ್ರ ತಲೆಗೆ ಬರ್ತಾ ಇರುವಂತಹ ಕೇಸು ಡ್ರೈವರ್ ಸುಸೈಡ್ ಕೇಸ್. ಇದರಲ್ಲಿ ಲಾಕ್ ಆಗ್ತಾರ ಡಾಕ್ಟರ್ ಕೆ ಸುಧಾಕರ್ ಅವರು? ಕಾದು ನೋಡಬೇಕಾಗಿದೆ. ಡಾಕ್ಟರ್ ಕೆ ಸುಧಾಕರ್ಗೆ ಮರಣ ಶಾಸನ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಇದರ ಮುಂದಿನ ಭಾಗವನ್ನ ಹೇಳ್ತಾ ಹೋಗ್ತೀನಿ. ಡಾಕ್ಟರ್ ಕೆ ಸುಧಾಕರ್ ಅವರು ಯಾವೆಲ್ಲ ಕೇಸ್ನಲ್ಲಿ ಬಚಾವ್ ಹಾಕೊಂಡು ಬಂದಿದ್ದಾರೋ ಈಗ ತಗಲಾಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಇದೇ ಈಗಿರುವಂತಹ ಬಿಗ್ ಕ್ವಶನ್. ಡ್ರೈವರ್ ಸುಸೈಡ್ ಕೇಸ್ನಲ್ಲಿ ಲಾಕ್ ಆಗ್ತಾರ ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ FIR ಆಗುತ್ತಾ? ಸುಧಾಕರ್ ವಿರುದ್ಧ ಡೆತ್ ನೋಟ್ ಬರೆದಿಟ್ಟಂತಹ ಚಾಲಕ ಆತ್ಮಹತ್ಯೆ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲೆ FIR ಆಗುತ್ತಾ? ಸುಧಾಕರ್ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಚಾಲಕ ಆತ್ಮಹತ್ಯೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹಣವನ್ನ ಪಡೆದು ವಂಚನೆ ಆರೋಪ. ಡೆತ್ ನೋಟ್ನಲ್ಲಿ ಸುಧಾಕರ್ ಮೇಲೆ ಗಂಭೀರ ಆರೋಪ. ಸುಧಾಕರ್ ಬೆಂಬಲಿಗರಾಗಿರುವಂತಹ ನಾಗೇಶ್ ಮಂಜುನಾಥ್ ಹೆಸರು ಕೂಡ ಉಲ್ಲೇಖ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದಂತಹ ಘಟನೆ. ಸುಧಾಕರ್ ಜೊತೆಗೆ ಮತ್ತಿಬ್ಬರ ಹೆಸರು ಕೂಡ ಬರೆದಿಟ್ಟು ಆತ್ಮಹತ್ಯೆ. ಜಿಲ್ಲಾ ಪಂಚಾಯತಿ ನೌಕರ ಎನ್ ಬಾಬು ಆತ್ಮಹತ್ಯೆ ಮಾಡಿಕೊಂಡು ಆ ಒಂದು ವ್ಯಕ್ತಿ ಎನ್ ಬಾಬು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಪ್ರಕರಣ ದಾಖಲೆಯಾಗಿದೆ. ಎಸ್ ವೀಕ್ಷಕರೇ, ಸ್ವೀಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತಹ ಡಾಕ್ಟರ್ ಸುಧಾಕರ್ ಮೇಲೆ ಈಗ FIR ಆಗುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕೆ ಅಂತಂದ್ರೆ, ಸಾಕಷ್ಟು ವಿವಾದಗಳನ್ನ ಮೈಮೇಲೆ ಹೇಳ್ಕೊಂಡಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಈಗೇನಾದ್ರೂ ಲಾಕ್ ಆಗ್ತಾರ ಎನ್ನುವಂಥದ್ದು. ಯಾಕೆ ಅಂತಂದ್ರೆ, ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಬರೆದಿಟ್ಟುಕೊಂಡು ಒಬ್ಬ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸರ್ಕಾರಿ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡೆದು ವಂಚನೆ ಆರೋಪ ಬೆನ್ನಲ್ಲೇ ಡೆತ್ ನೋಟ್ನಲ್ಲಿ ಸುಧಾಕರ್ ಮೇಲೆ ಗಂಭೀರ ಆರೋಪ ಬಂದಿದೆ. ಸುಧಾಕರ್ ಬೆಂಬಲಿಗರಾಗಿರುವಂತಹ ನಾಗೇಶ್ ಹಾಗೂ ಮಂಜುನಾಥ್ ಅವರ ಹೆಸರು ಕೂಡ ಈ ಒಂದು ಲೆಟರ್ನಲ್ಲಿ ಉಲ್ಲೇಖವಾಗಿದ್ದು, ಸುಧಾಕರ್ ಜೊತೆಗೆ ಮತ್ತಿಬ್ಬರ ಹೆಸರು ಕೂಡ ಬರೆದಿಟ್ಟು ಆ ವ್ಯಕ್ತಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಆತ ಬರೆದಿಟ್ಟಿರುವಂತಹ ಲೆಟರ್ ಇದು. ಸೊ ಆ ಒಂದು ಲೆಟರ್ ಏನಿದೆ, ಆ ಒಂದು ಲೆಟರನ್ನು ಬರೆದಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದರಲ್ಲಿ ಯಾವ ರೀತಿಯ ಉಲ್ಲೇಖವನ್ನು ಮಾಡಿದ್ದಾನೆ ಅಂತ ನೋಡಿ. ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರು, ಆ ಒಂದು ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬರ್ತಿರುವಂತಹ ವ್ಯಕ್ತಿ. ಸುಧಾಕರ್ ಜೊತೆಗೆ ಮತ್ತಿಬ್ಬರ ಹೆಸರನ್ನು ಕೂಡ ಬರೆದಿದ್ದಾನೆ. ಜಿಲ್ಲಾ ಪಂಚಾಯತಿ ನೌಕರ ಎನ್ ಬಾಬು ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿ ಆಗಿದೆ. ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲೆ ಮಾಡಿದ್ದಾರೆ. ಮುಂದೆ ಯಾವ ರೀತಿಗೆ ಈ ಪ್ರಕರಣ ತಿರುಗುತ್ತೆ ಕಾದು ನೋಡಬೇಕಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಚೇರಿ ಚಾಲಕ ಆತ್ಮಹತ್ಯೆ ಪ್ರಕರಣ. ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಪ್ರಸ್ತಾಪವಾಗಿದೆ. ಇದು ಗಂಭೀರವಾಗಿರುವಂತಹ ವಿಚಾರ. ಉದ್ಯೋಗದ ಹೆಸರಿನಲ್ಲಿ ವಂಚನೆ. ಚಿಕ್ಕಬಳ್ಳಾಪುರ ಜಿಲ್ಲಾ
ಪಂಚಾಯಿತಿ ಕಚೇರಿಯ ಚಾಲಕ ಆತ್ಮಹತ್ಯೆ ಪ್ರಕರಣ ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಪ್ರಸ್ತಾಪವಾಗಿದೆ. ಇದು ಗಂಭೀರವಾಗಿರುವಂತಹ ವಿಚಾರ. ಉದ್ಯೋಗದ ಹೆಸರಿನಲ್ಲಿ ವಂಚನೆ. ಮೃತ ಬಾಬು ವರ್ಸಸ್ ಮಂಜುನಾಥ್, ಓರ್ವ ದಲಿತ ಯುವಕ. ಸುಮಾರು ಬಾರಿ ಅವರ ಹೆಸರನ್ನು ಹೇಳ್ತಾ ಇದ್ದ. ವಸ್ತುಸ್ಥಿತಿ ಜನತೆಗೆ ಗೊತ್ತಾಗಬೇಕು. ಯಾವುದೇ ಒತ್ತಡಕ್ಕೆ ಮಣಿಯಬಾರದು. ಪಾರದರ್ಶಕತೆಯಿಂದ ತನಿಖೆ ಆಗಬೇಕು. ವಿಧಾನಸೌಧದಲ್ಲಿ ಸಚಿವ ಡಾಕ್ಟರ್ ಸುಧಾಕರ್ ಅವರ ಪ್ರತಿಕ್ರಿಯೆ ಇದಾಗಿತ್ತು. ಎಸ್ ವೀಕ್ಷಕರೇ, ಜಿಲ್ಲಾ ಪಂಚಾಯಿತಿ ಕಚೇರಿಯ ಚಾಲಕ, ಚಿಕ್ಕಬಳ್ಳಾಪುರದ ಕಚೇರಿಯ ಚಾಲಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ವಿಚಾರ ಹೊರಗೆ ಬಂದಿದೆ. ಏನಪ್ಪಾ ಅದು ಅಂತಂದ್ರೆ, ಆ ಒಂದು ಡೆತ್ ನೋಟ್ನಲ್ಲಿ ಡಾಕ್ಟರ್ ಸುಧಾಕರ್ ಅವರ, ಸಂಸದರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿತ್ತು. ಅವರ ಜೊತೆಗೆ ಮೃತ ಬಾಬು, ಆತ ಓರ್ವ ದಲಿತ ಯುವಕ ಆಗಿದ್ದ. ಸುಧಾಕರ್ ಅವರ ಜೊತೆಗೆ ನಾಗೇಶ್ ಹಾಗೂ ಮಂಜುನಾಥ್ ಅವರ ಹೆಸರು ಕೂಡ ಉಲ್ಲೇಖ ಮಾಡಲಾಗಿತ್ತು. ಆ ಒಂದು ಡೆತ್ ನೋಟ್ನಲ್ಲಿ ಸುಧಾಕರ್ ಹೆಸರು ಪ್ರಸ್ತಾಪವಾಗಿರುವಂಥದ್ದು. ಇದು ಗಂಭೀರವಾಗಿರುವಂತಹ ವಿಚಾರ. ಉದ್ಯೋಗದ ಹೆಸರಿನಲ್ಲಿ ವಂಚನೆಯಾಗಿದೆ. ಮೃತ ಬಾಬು ಅಂದರೆ ಸನ್ ಆಫ್ ಮಂಜುನಾಥ್ ಅವರು ಓರ್ವ ದಲಿತ ಯುವಕ ಆಗಿದ್ದಾನೆ. ಸುಮಾರು ಬಾರಿ ಅವರ ಹೆಸರನ್ನು ಕೂಡ ಹೇಳ್ತಾ ಇದ್ದ. ವಸ್ತುಸ್ಥಿತಿ ಜನತೆಗೆ ಗೊತ್ತಾಗಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ ಪಾರದರ್ಶಕತೆಯಿಂದ ತನಿಖೆ ಆಗಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ಕೇಸ್ ದಾಖಲೆ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಒಳಗೆ ಹೋಗ್ತಾರಾ ಡಾಕ್ಟರ್ ಸುಧಾಕರ್ ಅವರು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.